ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಮನೆಯಲ್ಲೇ ಶುಗರ್ ಕೇನ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾನಿಲ್ಲಿ ಕಬ್ಬು ತೊಗೊಂಡಿದ್ದೀನಿ. ಸೊ ಕಬ್ಬು ಇದು ನಾನು ಮಾಡಿದ್ದು ಸಂಕ್ರಾಂತಿ ಟೈಮಲ್ಲಿ. ಸೊ ಅಪ್ಲೋಡ್ ಮಾಡ್ತಿರೋದು ಸ್ವಲ್ಪ ಲೇಟ್ ಆಗ್ತಿದೆ. ಸೊ ನೀವು ಕಬ್ಬು ಯಾವಾಗ ಸಿಕ್ಕುತ್ತೆ ಮನೆಯಲ್ಲೇ ನೀವು ಅದನ್ನು ಅಗೆಯೋಕ್ಕೆ ಕಷ್ಟ ಆದರೆ ಈ ರೀತಿ ಜ್ಯೂಸ್ ಮಾಡ್ಕೋಬೋದು, ಅಥವಾ ಈ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ರೂ ತಿನ್ನೋಕ್ಕೆ ಈಸಿ ಆಗುತ್ತೆ. ಸೊ ನಾವು ಹಬ್ಬದ ಟೈಮಲ್ಲಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಜೊತೆಗೆ ಯಾಕೆ ಜ್ಯೂಸ್ ಮಾಡಬಾರ್ದು ಮನೆಯಲ್ಲೇ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಮನೆಯಲ್ಲೇ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ವಿ. ಜೊತೆಗೆ ಸ್ವಲ್ಪ ಪುದೀನ ತೊಗೊಂಡಿದ್ದೀವಿ ಆ್ಯಂಡ್ ಶುಂಠಿನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಪುದೀನ ಶುಂಠಿ ಫ್ಲೇವರ್ ಒಂದು ಶುಗರ್ ಕೇನ್ ಜ್ಯೂಸ್ ಮಾಡ್ತಾಯಿದ್ದೀವಿ. ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಪ್ಲೇನ್ ಶುಗರ್ ಕೇನ್ ಜ್ಯೂಸ್ಗಿಂತ ಈ ಪುದೀನ ಮತ್ತು ಶುಂಠಿ ಫ್ಲೇವರು ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲಿಗೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿಟ್ಟಿರುವಂತಹ ಕಬ್ಬಿನ ಶುಗರ್ ಕೇನ್ ಇದನ್ನು ಕಬ್ಬನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಜ್ಯೂಸರಲ್ಲೇ ಮಾಡಬೇಕು ಅಂತೇನಿಲ್ಲ, ನಾರ್ಮಲ್ ಮಿಕ್ಸಿ ಜಾರಲ್ಲೂ ಸಹ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಸಣ್ಣ ಕಬ್ಬನ್ನು ಹಾಕಿದ ಮೇಲೆ ಜೊತೆಗೆ ನಾನು ಎಷ್ಟು ಬೇಕೋ ಅಷ್ಟು ಪುದೀನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಶುಂಠಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಅದೇ ಫ್ಲೇವರ್ ಅದೇ ಬಂದುಬಿಡುತ್ತೆ. ಲೈಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಅಷ್ಟು ಪುದೀನನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ಇದರ ಜೊತೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲಿಗೆ ನಾನು ಇಷ್ಟೆಲ್ಲ ಹಾಕಿ ಈಗ ಮಿಕ್ಸರಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೈಟಾಗಿ ಅದು ಫುಲ್ ನೀಟಾಗಿ ಗ್ರೈಂಡ್ ಆಗಬೇಕು, ಅಷ್ಟು ನೀವು ಮಾಡ್ಕೋಬೇಕು. ನೀರನ್ನು ಬೆರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಯಾವ ರೀತಿ ಸೋಚೋದು ನೋಡಿ ಈ ರೀತಿ ಆಗಿದೆ, ಪೇಸ್ಟ್ ಥರ ಒಂದು ಫಾರ್ಮ್ ಆಗಿದೆ. ಸೊ ಈ ರೀತಿ ಪೇಸ್ಟ್ ಥರ ಏನು ಫಾರ್ಮ್ ಆಗಿರುತ್ತೆ ಅದನ್ನು ನೀಟಾಗಿ ಈ ರೀತಿ ಸೋಚ್ಕೋಬೇಕಾಗುತ್ತೆ, ಇದೇ ಮೇನ್. ಸೊ ಏನು ನಾವು ಮಿಕ್ಸರ್ ಗ್ರೈಂಡ್ ಮಾಡಾದಮೇಲೆ ಅದನ್ನು ಅದೇ ರೀತಿ ಆಗಲ್ಲ, ಕುಡಿಯೋದಕ್ಕಾಗಲ್ಲ. ಬಿಕಾಸ್ ಅದೇನಿರುತ್ತೆ ಕಬ್ಬಿನ ಅಂಶ, ಕಬ್ಬು ಅದೇನು ರಸ ಎಲ್ಲ ಹೋಗಿ ಉಳಿದಿರುತ್ತೆ ಅದು ಅಷ್ಟೇ ಅದರಲ್ಲಿ ಇರುತ್ತೆ. ಅದನ್ನು ನೀಟಾಗಿ ಸೋಚ್ಕೊಂಡ್ರೆ ನಮಗೆ ಒಂದು ಜ್ಯೂಸ್ ಫಾರ್ಮ್ ಆಗೋದು. ಸೊ ಸೋಚ್ಕೊಳ್ಳೋದಕ್ಕೆ ಪುನಃ ಈಸಿ ಮೆಥಡ್ ಅಂತಂದರೆ ಈ ರೀತಿ ಟೀ ಸೋಚೋದು ಮನೆಯಲ್ಲೇ ಏನಿರುತ್ತೆ ಆ ಟೀ ಸೋಚೋದ್ರೊಳಗಡೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ವ ಅದನ್ನೆಲ್ಲ ತಗೊಂಡು ಟೀ ಸೋಚೋದ್ರೊಳಗಡೆ ಈ ಟೀ ಸೋಚೋದಿದ್ರೆ ಸಾಕು, ನಾರ್ಮಲಾಗಿ ಅದರೊಳಗಡೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಪ್ರೆಷರ್ ಹಾಕ್ಕೋಬೇಕಾಗುತ್ತೆ. ಸೊ ಪ್ರೆಷರ್ ಹಾಕ್ದಾಗ ಏನಾಗುತ್ತೆ, ಆ ವಾಟರ್ ಅಂದರೆ ಶುಗರ್ ಕೇನ್ ಜ್ಯೂಸ್ ಏನಿರುತ್ತೆ ಅದು ನೀಟಾಗಿ ಫಿಲ್ಟರ್ ಆಗಿ ಕೆಳಗಡೆ ಬರುತ್ತೆ. ಸೊ ಉಳಿದಿರೋ ಅಂಥದ್ದು ಮೇಲ್ಗಡೆ ಅದೇನಿರುತ್ತೆ ನಾರಿನಂಶ ಕಬ್ಬಲ್ಲಿ ಅದೆಲ್ಲ ನಾವು ಬಿಸಾಕಿದ್ರೆ ಆಯಿತು, ಸಿಂಪಲ್. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೆ. ಸೊ ನೀಟಾಗಿ ಅದರ ಏನು ಗ್ರೈಂಡ್ ಆಗಿರೋ ಅದು ಪೇಸ್ಟ್ ಹೋಗ್ಬಿಟ್ಟು ಮಿಕ್ಕಿದ್ದು ಲಿಕ್ವಿಡ್ ಫಾರ್ಮ್ ಜ್ಯೂಸ್ ಏನಿದೆ ಅದು ನೀಟಾಗಿ ಫಿಲ್ಟರಾಗಿ ಆಚೆ ಬರಬೇಕು. ಸೊ ಇದನ್ನು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಸೊ ನಾವು ತಗೊಂಡಿದ್ದು ಎಷ್ಟು ಕಬ್ಬು, ಒಂದು ಪ್ಲೇಟ್ ಫುಲ್ ಕಬ್ಬು ತೊಗೊಂಡಿದ್ವಿ. ಗ್ರೈಂಡ್ಗೆ ಹಾಕಿದಾಗ ಈ ರೀತಿ ಒಂದು ಫಾರ್ಮ್ ಆಗಿತ್ತು. ಸೊ ಟೋಟಲಾಗಿ ಎಷ್ಟು ಜ್ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಪುನಃ ಎಲ್ಲ ರೌಂಡೂ ಫಿಲ್ಟರ್ ಮಾಡಿ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಒಂದು ವೈಟ್ ಕಲರ್ ಏನಿರುತ್ತೆ ಈ ಥರ ಅನಿಸುತ್ತೆ. ಸೊ ನಾವು ಪುದೀನ ಅಥವಾ ಶುಂಠಿ ಏನು ಹಾಕಿದ್ವಿ ಆದ್ದರಿಂದ ಫಿಲ್ಟರ್ ಮಾಡಾದಮೇಲೆ ನಮಗೆ ಗ್ರೀನ್ ಕಲರ್ ಸಿಗುತ್ತೆ. ಲಾಸ್ಟ್ ರೌಂಡಲ್ಲಿ ನಾವು ವಿತೌಟ್ ಪುದೀನ ಸ್ವಲ್ಪ ಹಾಕ್ಕೊಂಡಿದ್ವಿ, ಅದಕ್ಕೆ ವೈಟ್ ಕಲರ್ ಇದೆ. ಫಸ್ಟ್ ರೌಂಡಲ್ಲಿ ನಾವು ಪುದೀನ ಎಲ್ಲ ಆ್ಯಡ್ ಮಾಡಿದ್ವಿ. ಸೊ ನಿಮಗೆ ಬಿಟ್ಟಿದ್ದು ಯಾವ ಫ್ಲೇವರ್ ನೀವು ಆ್ಯಡ್ ಮಾಡ್ಕೋಬೇಕಂತ. ಔಟ್ಸೈಡ್ ಹೋದಾಗೂ ನಮಗೆ ಲೆಮನ್ ಫ್ಲೇವರ್, ಶುಂಠಿ ಫ್ಲೇವರ್ ಈ ಥರ ಸಿಗುತ್ತೆ. ನಿಂಬೆಹಣ್ಣು ಅಂದರೆ ಲೆಮನ್ ಇದೂ ಅಷ್ಟೇ, ನಿಂಬೆಹಣ್ಣು ಹಾಕ್ಕೊಳ್ಬೋದು ನೀವು. ಸೊ ಯಾವ ಫ್ಲೇವರ್ ಬೇಕೋ ಅದನ್ನು ನೀವು ಹಾಕ್ಕೋಬೋದು. ಪೆಪ್ಪರ್ ಹಾಕ್ಕೊಳ್ತಾರೆ, ಇನ್ನು ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಇರುತ್ತೆ, ಅದರ ತಕ್ಕಂತೆ ಇರುತ್ತೆ. ಲಾಸ್ಟ್ ರೌಂಡ್ ಮಾತ್ರ ನಾವು ಏನೂ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ, ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಲೈಟಾಗಿ ಅದೇನಿದೆ ಒರಿಜಿನಲ್ ವಿತೌಟ್ ಫ್ಲೇವರ್ ಶುಗರ್ ಕೇನನ್ನೇ ನಾವು ಗ್ರೈಂಡ್ ಮಾಡ್ಕೊಂಡ್ವಿ, ಆದ್ದರಿಂದ ವೈಟ್ ಕಾಣಿಸ್ತಿದೆ. ಫಸ್ಟ್ ಫ್ಲೇವರ್ ಬಂದು ನಮ್ಮದು ಪುದೀನ ಮತ್ತು ಶುಂಠಿ ಹಾಕ್ಕೊಂಡಿದ್ದು. ಸೊ ನೀಟಾಗಿ ಈ ಥರ ಡ್ರೈನ್ ಔಟ್ ಮಾಡ್ಕೋಬೇಕು. ವಾಟರ್ ಎಲ್ಲ ಕೆಳಗಡೆ ಹೋಗಬೇಕು, ಶುಗರ್ ಜ್ಯೂಸ್ ವಾಟರ್ ಎಲ್ಲ ಕೆಳಗಡೆ ಹೋಗಿ ಮೇಲ್ಗಡೆ ಅದೇನಿರುತ್ತೆ ನಾವು ಡಸ್ಟ್ ಆಫ್ ಮಾಡ್ಕೋಬೋದು. ಮಿಕ್ಕಿದೆಲ್ಲ ಬಿಸಾಕೊಂಡ್ರೆ ಆಯಿತು. ಸೊ ನೋಡಿದ್ರಲ್ಲ ಯಾವ ರೀತಿ ಮನೆಯಲ್ಲೇ ನೀವು ಮಾಡ್ಕೋಬೋದು ಅಂತ. ನೀವು ಅಷ್ಟೇ
ಇದನ್ನು ಮನೇಲೇ ಟ್ರೈ ಮಾಡಿ. ಬಿಕಾಸ್ ಆಚೆ ಕಡೆ ಯಾವ್ಯಾವ ಥರ ನೀವು ಆಚೆ ಕಡೆ ಕುಡಿಯೋದು ತಪ್ಪಲ್ಲ, ಕುಡಿದ್ರೂ ಫ್ರೀಝರೆಲ್ಲ ನೋಡಿ ಯಾವ ಥರ ಇಟ್ಟಿರ್ತಾರೆ. ಕಬ್ಬು ಜಾಸ್ತಿ ದಿನ ಬರಲಿ ಅಂತ ಫ್ರೀಝರಲ್ಲಿ ಇಟ್ಟಿರ್ತಾರೆ. ಆ ಫ್ರೀಝರ್ ಯಾವ ಕಂಡೀಷನಲ್ಲಿ ಇರುತ್ತೆ, ಗಲೀಜು ಹಂಗೆ ಇರುತ್ತೆ. ಇಟ್ಸ್ ಗುಡ್ ಮನೇಲೇ ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಆಚೆ ಕುಡಿದ್ರೂ ಒಳ್ಳೆ ಹೈಜೀನ್ ಆಗಿರೋ ಪ್ಲೇಸಲ್ಲಿ ನೀವು ಶುಗರ್ ಕೇನ್ ಜ್ಯೂಸ್ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಮನೇಲೇ ಒಬ್ಬೊಬ್ಬರು ಜ್ಯೂಸರ್ ಇಲ್ಲ ಹೇಗೆ ಮಾಡೋದು ಅಂತೆಲ್ಲ ಅಂದ್ಕೊಂಡಿರ್ತೀರ. ಸೊ ಈ ಥರ ಮನೇಲೇ ಮಿಕ್ಸಿ ಅಂತೂ ಇದ್ದೇ ಇರುತ್ತೆ. ಸೊ ಮಿಕ್ಸಿನಲ್ಲೇ ಯಾವ ರೀತಿ ಮಾಡೋದು ಅಂತ ಗೊತ್ತಾಯ್ತಲ್ಲ. ಸೊ ನಾವೀಗ ಫುಲ್ ಡ್ರೈನ್ ಔಟ್ ಮಾಡ್ಕೊಂಡಿದ್ದೀವಿ ಜ್ಯೂಸ್ನ. ಡ್ರೈನ್ ಔಟ್ ಮಾಡಿಕೊಂಡು ಈಗ ಪುನಃ ಲಾಸ್ಟಲ್ಲಿ ಒನ್ ಟೈಮ್ ಸೋಚ್ಕೊಂಡು ನಾನು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ವ್ ಮಾಡ್ಕೊಳ್ಳೋದಕ್ಕೆ. ಸೊ ನೋಡ್ತಾ ಇದ್ದೀರಾ ಕಲರ್ ಎಷ್ಟು ಪ್ಯೂರ್ ನ್ಯಾಚುರಲ್ ವಿತೌಟ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನೂ ಇಲ್ದಿರ ಜಸ್ಟ್ ಪುದೀನ ಕಲರ್ ಏನಿದೆ ಗ್ರೀನ್ ಅದು ಬಂದಿದೆ. ಸೊ ನಮ್ಮ ಜ್ಯೂಸ್ ಈಗ ರೆಡಿ, ಶುಗರ್ ಕೇನ್ ಜ್ಯೂಸ್ ರೆಡಿ ಆಗಿದೆ. ಸೊ ನನಗಂತೂ ತುಂಬ ಟೇಸ್ಟ್ ವಾಯ್ಸ್ ತುಂಬಾ ಇಷ್ಟ ಆಯಿತು, ಸೂಪರ್ ಆಗಿತ್ತು. ಆಲ್ಮೋಸ್ಟ್ ನಮಗೆ 2 to 3 ಗ್ಲಾಸ್ ಬಂತು ಇದರಿಂದ. ಮನೆಯಲ್ಲೇ ನ್ಯಾಚುರಲ್ ಪ್ಯೂರೆಸ್ಟ್ ಅಂತ ಹೇಳ್ಬೋದು. ಹೋಪ್ ನಿಮಗೆ ಶುಗರ್ ಕೇನ್ ಜ್ಯೂಸ್ ಯಾವ ರೀತಿ ಮಾಡಿದ್ದು ಅಂತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ನೀವು ಅಷ್ಟೇ ರೆಸಿಪಿನ ಮನೇಲಿ ಟ್ರೈ ಮಾಡಿ, ನೀವು ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಹೋಪ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ. ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಆ್ಯಂಡ್ ಏನಾದರೂ ತಿಳಿಸೋದಿದ್ರೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಬಾಯ್, ಟೇಕ್ ಕೇರ್.